ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಮಿಸ್ಟರ್ ಬ್ಲೆಂಡ್ ಚಾನಲ್. ಇವಾಗ ನಾವು ಮಾಡುವ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ಕೋಕೋ ಕೋಲಾನ ಟ್ರಾನ್ಸ್ಪರೆಂಟಾಗಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಈಗ ಟ್ರಾನ್ಸ್ಪರೆಂಟ್ ಅಂದರೆ ಅದರೊಳಗಡೆ ಇರುವ ಕೋಕೋ ಕೋಲಾನ ನಾವು ಹೊರಗಡೆನೇ ಇನ್ನು ಅದು ಪ್ಯಾಕಲ್ಲಿ ಇರುವಾಗಲೇ ನೋಡೋದು. ಯಾಕೆನಾ ಈಗ ಅದನ್ನು ಯಾವ ಥರ ಮಾಡೋದು ಏನಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫುಲ್ ವೀಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಏನು ಮಾಡೋಕೆ ಅಂದರೆ ಈಗ ಸ್ಕಿಪ್ ಮಾಡೋದ್ರಿಂದ ಯಾವ ಥರ ಮಾಡಿದೆ ಏನಂತ ಹೇಳಿ ನಿಮ್ಗೆ ಗೊತ್ತಾಗೋದಿಲ್ಲ. ಏನೇನೆಲ್ಲ ಬಳಸ್ಕೊಂಬಿಟ್ಟು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ ಹಾಗೆ ಈಗ ಕೋಕೋ ಕೋಲಾನ ಟ್ರಾನ್ಸ್ಪರೆಂಟಾಗಿ ತೋರ್ಸೋಕ್ಕೆ ಏನೇನೆಲ್ಲ ಬಳಸ್ತೀನಿ ಅಂತ ಹೇಳ್ಬಿಟ್ಟು. ಈಗ ಕೋಕೋ ಕೋಲಾನ ಟ್ರಾನ್ಸ್ಪರೆಂಟಾಗಿ ತೋರ್ಸೋಕ್ಕೆ ಒಂದು ಟಬ್ ತೊಗೊಂಡಿದ್ದೀನಿ. ಟಬ್ಬಲ್ಲಿ ನೀರಿದ್ದಾವೆ, ಇದರಲ್ಲಿರೋದು ನೀರು. ಓಕೆನಾ, ಯಾವುದೇ ಕೆಮಿಕಲ್ ಅಲ್ಲ, ಏನೇ ಅಲ್ಲ. ಇದಕ್ಕೆ ಏನು ಮಾಡ್ತಿದ್ದೀನಿ, ನಮ್ಮಲ್ಲಿರುವ ಅವೈಲೇಬಲ್ ಇರುವಂಥ ಸಿಗುವಂಥ ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೀನಿ. ಇದಂದರೆ ಗುಡ್ ಹೋಮ್ ಅಂತ ಹೇಳ್ಬಿಟ್ಟು ಡ್ರೈನ್ ಕ್ಲೀನರ್. ಇದು ಏನಾಗುತ್ತೆ ಅಂದರೆ ನಾವು ಇವಾಗ ಸಿಂಕ್ ತೊಳೆಯಲು ಮತ್ತು ಏನಂದರೆ ಪೈಪಲ್ಲಿ ಏನಾರ ಸಾಪಾಸ ಸಿಕ್ಕಂದರೆ ಅದನ್ನು ಹಾಕಿದರೆ ಸ್ವಚ್ಛ ಆಗುತ್ತೆ. ಇವಾಗ ಏನು ಮಾಡೋದು ಅಂದರೆ, ಇವಾಗ ಇರುತ್ತಲ್ಲ ಇದರಲ್ಲಿ ಕೋಕೋ ಕೋಲದ್ದು ಮೇಲ್ಗಡೆ ಟಿನ್ ಇದೆಲ್ಲ, ಇದು ಕಲರೆಲ್ಲ ನಾವು ರಿಮೂವ್ ಮಾಡ್ಬೇಕು ಫ್ರೆಂಡ್ಸ್. ಈ ಕಲರ್ ಇಟ್ಕೊಂಡು ನಾವು ಹಾಕಕ್ಕೆ ಹೋದರೆ ರಿಮೂವ್ ಆಗೋದಿಲ್ಲ ಫ್ರೆಂಡ್ಸ್, ಟ್ರಾನ್ಸ್ಪರೆಂಟಾಗಿ ಕಾಣೋದಿಲ್ಲ ಫ್ರೆಂಡ್ಸ್. ಇವಾಗ ಏನು ಮಾಡೋಣ, ಕಲರ್ನೆಲ್ಲ ನಾವು ಇದನ್ನು ಉಸ್ಕಿನ ಪೇಪರ್ ಬರುತ್ತೆ, ಈ ಉಸ್ಕಿನ ಪೇಪರ್ನ ಬಳಸ್ಕೊಂಬಿಟ್ಟು ಈ ಥರ ಸ್ಕ್ರಬ್ ಮಾಡ್ಕೊಂಬಿಟ್ಟು ಟೋಟಲ್ ಕಲರ್ನ ರಿಮೂವ್ ಮಾಡ್ತೀನಿ ಫ್ರೆಂಡ್ಸ್. ರಿಮೂವ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ, ಇವಾಗ ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ಇದನ್ನು ಹಾಕಿಬಿಟ್ಟು ಆಮೇಲೆ ಅದು ರಿಮೂವ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಹಾಕುವ. ಇವಾಗ ಎಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಟ್ಟು ಇದಕ್ಕೆ ಹಾಕ್ತೀನಿ. ಇದು 20-30 ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಮಾರ್ಕೆಟಲ್ಲಿ, ನಮ್ಮ ದಿನಸಿ ಅಂಗಡೀಲಿ ಆಗಿರ್ಬೋದು, ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಫಸ್ಟ್ ಇದನ್ನೆಲ್ಲ ತಿಕ್ಕೊತೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಏನಾಗುತ್ತೆ, ಸಿಲ್ವರ್ ಕಲರ್ ಅಂದರೆ ಅಲ್ಯೂಮಿನಿಯಂ ಫಾಯಿಲ್ ಥರ ಕಾಣಬೇಕು. ಅಲ್ಯೂಮಿನಿಯಂ ಥರ ಕಂಡಾಗ ಅದೇನಾಗುತ್ತೆ, ರಿಯಾಕ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್, ಇದನ್ನ ಎಲ್ಲ ತಿಕ್ಕಿ ಕ್ಲೀನ್ ಮಾಡೋದ್ರಾಗ ಆಲ್ರೆಡಿ ಏನಾಗಿದೆ, ಪೂರ್ತಿ ಹೆಂಗಾಗಿದೆ ಒಂದು ಕೈ ತೋರಿಸ್ಬೋದು. ಕೈಯೆಲ್ಲ ರೆಡ್ ಕಲರ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ತಿಕ್ಕೊಂಬಿಟ್ಟು ಉಸ್ಕಿನ ಪೇಪರ್ ತೊಗೊಂಡು ತಿಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಹಂಗೆ ಬಿಟ್ಬಿಟ್ರೆ ಬ್ಲಾಸ್ಟ್ ಆಗೋ ಸಂಭವ ಇರುತ್ತೆ, ಅಂದರೆ ಉಕ್ಕಿ ಹೊರಗೆ ಬಿಡೋದು ಇಲ್ಲ ಹೊಡೆಯೋ ಸಂಭವ ಇರುತ್ತೆ. ಇದರಲ್ಲಿ ಏನಾಕಿದ್ದೇನೆ ಅಂದರೆ, ಆಲ್ರೆಡಿ ಇವಾಗ ಡ್ರೈ ಕ್ಲೀನರ್ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಇವಾಗ ಡ್ರೈ ಕ್ಲೀನರನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದ್ನೆಲ್ಲ ಅದು ಓಟಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಏನು ಮಾಡೋದು ಫ್ರೆಂಡ್ಸ್, ಇವಾಗ ಇದನ್ನು ಕಟ್ಟಿಗೆ ಸಹಾಯದಿಂದ ಇದನ್ನು ಇದರಲ್ಲಿ ಇಟ್ಬಿಡೋಣ ಫ್ರೆಂಡ್ಸ್. ಓಕೆನಾ, ಈಗೇನಾಗುತ್ತೆ, ಇದು ಅಲ್ಯೂಮಿನಿಯಂ ಪ್ಲೇಟ್ ಇರುತ್ತೆ. ಅಲ್ಯೂಮಿನಿಯಂ ಪ್ಲೇಟ್ ಇರೋದ್ರಿಂದ ಏನಾಗುತ್ತೆ, ಇದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಡ್ರೈ ಕ್ಲೀನರ್ ಜೊತೆಗೆ. ಅವೆರಡೂ ರಿಯಾಕ್ಟ್ ಆಗೋದ್ರಿಂದ ಏನಾಗುತ್ತೆ, ಫುಲ್ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಅದು ಯಾವ ಥರ ಕಾಣುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇದು ರಿಯಾಕ್ಟ್ ಆಗೋಕ್ಕೆ ಕಮ್ಮಿ ಅಂದರೂ ಒಂದು 20 to 30 ಮಿನಿಟ್ಸ್ ಬೇಕಾಗುತ್ತೆ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಯಾರೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ, ಇದೇ ಥರ ಒಳ್ಳೆ ವೀಡಿಯೋ ತರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಇವಾಗ ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್ ನಾವು ಇದನ್ನ ಇಟ್ಬಿಟ್ಟು. ಇವಾಗ ಅರ್ಧ ಗಂಟೆ ನಂತರ ನೋಡೋಣ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತೇಳಿ. ಓ ಮೈ ಗಾಡ್, ನೋಡ್ಬೋದು ಫ್ರೆಂಡ್ಸ್, ಅರ್ಧ ಗಂಟೆ ಇಟ್ಬಿಟ್ಟು ಮಾಡಿದ್ರಿಂದ ಇದು ಯಾವ ಥರ ಆಗಿದೆ ಮತ್ತು ಹೋಗಿ ಮೆತ್ತಿಗೆ ಪೇಪರ್ ಥರ ಆಗಿದೆ. ಇದೇನಿದೆಯಲ್ಲ, ಇದು ಒಟ್ಟು ಪ್ಲಾಸ್ಟಿಕ್ ಪೇಪರ್ ಥರ ಇದೆ, ಪೇಪರ್ ಇದೇನಾಗಿದೆ, ಇದು ಮೇಲ್ಗಡೆ ಇರೋ ಸಿಲ್ವರ್ ಕೋಟಿಂಗ್ ಎಲ್ಲ ಹೋಗ್ಬಿಟ್ಟು ಇವಾಗ ಏನಾಗಿದೆ, ಪೇಪರ್ ಆಗಿದೆ. ಇದನ್ನು ನಾವೀಗ ಸ್ವಲ್ಪ ಕಟ್ಟಿಗೆ ತೆಗೆದುಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತೇಳಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಟ್ಟಿದ್ದೆನಲ್ಲ, ಈಗ ನೋಡಿ ಈ ಥರ ಕೆಳಗಡೆ ಏನು ರಿಯಾಕ್ಟ್ ಆಗಿಲ್ಲ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹೊತ್ತಾಗಿ ಇಟ್ಟಿದ್ರೆ ಇದೆಲ್ಲ ರಿಯಾಕ್ಟ್ ಆಗ್ಬೋದು. ಇವಾಗ ನೋಡಿ ಈ ಥರ ಆಗ್ತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್. ಅದು ನೋಡಿ ಇದರಲ್ಲಿ ಅದೆಲ್ಲ ಇದು ಒಟ್ಟು ಪೇಪರ್ ಕಂಟೆಂಟ್ ನೋಡಿ, ಇದೆಲ್ಲ ಪೇಪರ್ ಆಗಿದೆ, ಪೇಪರ್ ಥರ ಇರೋದು. ಓಕೆನಾ, ಇವಾಗ ಇದು ನೋಡಿ ಕೂಲ್ ಡ್ರಿಂಕ್ಸ್ ಬಾಟಲ್ ಈ ಥರ ಇದು ಒಟ್ಟು ಇದಾಗಿದೆ, ಕರಿಗೋಗಿದೆ ಎಲ್ಲ ಮೇಲ್ಗಡೆ ಇರೋದು ಇದೆಲ್ಲ ಕೋಟಿಂಗ್. ಇದೇನಿದ್ರೆ ಪ್ಲಾಸ್ಟಿಕ್ ಕವರ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ಒಳ್ಳೆ ವೀಡಿಯೋ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ಇದೇ ಥರ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ,
ಇಂದು ಇದ್ರ ವಿಚಾರ ಬಗ್ಗೆ ಯಾರಿಗಾದರೂ ಶೇರ್ ಮಾಡಿದರೆ ಶೇರ್